ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹೊಂಗಲ ತಾಲೂಕಿನ ಭಾವಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕನಾಯಕನಕೊಪ್ಪ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ವಾಸಿಸ್ತಾ ಇರುವ ಹಿಂದುಳಿದ ವರ್ಗದವರು ವಾಸಿಸ್ತಾ ಇರುವ ಈ ವಾಲ್ಮೀಕಿ ನಗರಕ್ಕೆ ಸಮರ್ಪಕವಾಗಿ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ತುಂಬಾ ತೊಂದರೆಯಾಗ್ತಾ ಇದೆ. ಇನ್ನು ಮಳೆಗಾಲದಲ್ಲಂತೂ ಇಳಿಜಾರು ಪ್ರದೇಶವಾಗಿರುವುದರಿಂದ ಮಣ್ಣಿನ ನೀರು ತಗ್ಗು ಪ್ರದೇಶಗಳಲ್ಲಿ ಇರುವ ಮನೆಗಳಿಗೆ ಹೋಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಈ ಸಮಸ್ಯೆ ಬಗೆಹರಿಸುವಂತೆ ಪದೇ ಪದೇ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿ ತಯಾರಿಸಿ ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಸಂತೋಷ್ ಹೂಲಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಕಸ್ತೂರಿ. ಯಾವ ಊರು ಬೇ? ಹೇಳ್ಬೇ, ಏನು ಸಮಸ್ಯೆ? ಏನು ಸಮಸ್ಯೆ? ರೋಡಿಂದ ಸಮಸ್ಯೆ ರೀ. ಒಳಗೆಲ್ಲ ನೀರು ಬರ್ತಾವ್ರಿ. ಮತ್ತು ನಿಮ್ಮ ಮಳೆ ಆದ್ರೆ ನಾವು ಏನು ಮಾಡಿದ್ರಿ? ಬೆಳತನಕ ಎದ್ದ ನೀರ ತುಂಬಿಗಿದಾಕತ್ರಿ ನಾವು. ಯಾವ ಏರಿಯಾ ಇದು? ವಾಲ್ಮೀಕಿ ನಗರ ರೀ. ಯಾವ ಊರು? ಜಕ್ಕನಾಯಕನಕೊಪ್ಪ ರೀ. ಯಾವಾಗಿಂದ ಸಮಸ್ಯೆ ಐತ್ವೆ? ಸಮಸ್ಯೆ 4-5 ವರ್ಷ ಆತ್ರಿ. ಇದು ಈ ಓಣಿಗೆ ರೋಡು ಇಲ್ಲ, ಗಟಾರಿ ಇಲ್ರಿ. ನಾವು 10 ವರ್ಷ ಪಿಡಿಯೋವಾರ ನೀವು ನಾವು ತಕರಾರು ಕೊಟ್ಟವ್ರು ನಾವು. ಮತ್ತೆ ಇದು ನಮಗೆ ರೋಡ್ ಮಾಡಿಕೊಡ್ರಿ, ಮತ್ತೆ ಗಟಾರಿ ನೀರು ಯಾಕಡೆ ಕಳಿಸ್ತಾರಿ, ನಾವೇನು ಒಳಗೆ ತಗೊಂಡು ನೀರು ಅಂತ ಹೇಳಿ ಏನು ಹೇಳ್ತಾವ್ರೆ? ಅವ್ರ ಮಾಡಿಕೊಡ್ತಾವ ಅಂತ ಹೇಳಿರ ಅವ್ರು. ಯಾವಾಗ? ಈ ವರ್ಷ ಮಾಡಿಕೊಡ್ತಾವ ಅಂತ ಹೇಳ್ಯಾರ ಅವ್ರು. ವರ್ಷ ಆಯ್ತಲ್ಲ? ವರ್ಷ ಆಯ್ತು, ಇನ್ನು ಮಟ ಏನು ಇಲ್ರಿ. ಇಲ್ಲಿ ಮೆಂಬರ್ ಏನು ಮಾಡ್ತಾವ್ರೆ? ಮೆಂಬರ್ ಏನ್ರ ಅವ್ರು ಹೇಳ್ತಾರ, ಅವ್ರಿಗೆ ರೀ ಮಾಡಿಕೊಡ್ತಾವ ಅಂತಾರ್ರಿ. ಮೆಂಬರು ಏನೂ ಇಲ್ಲ, ಬರೀ ಕೈ ಕ್ಯಾಬಿನೈ. ಹೇಳಮ್ಮ, ಹೇಳಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ದೀಪಾ ಮಂಜುನಾಥ್ ಪೂಜಾರಿ ಅಂತೇಳಿ. ಓಕೆ, ಏನು ಸಮಸ್ಯೆ ನಮ್ಮ? ಇದು ವಾಲ್ಮೀಕಿ ನಗರ ಸಮಸ್ಯೆ ಸರ್. ನೀವು ರೋಡಿಂದ್ರಿ ಏನೇನು ಸಮಸ್ಯೆ ಇದೆ? ಇದು ರೋಡ್ ಆಗವಾದ್ರೆ ರೋಡ್ ಮಾಡಿಕೊಡ್ತಾನಂದಾರ, ಇನ್ನೂ ಮಸ್ಟರು ಮಾಡಿ ಕೊಟ್ಟಿಲ್ರಿ. ಆಮೇಲೆ ಮಳೆ ನೀರೆಲ್ಲ ಒಳಗ ಪಾಸ್ ಆಗತ್ತತ್ರಿ. ಇದನ್ನ ಮತ್ತ ಮನೆಗಳತ್ತು ಎಲ್ಲ ಮಳೆ ನೀರು ಬಂದು ಅಂದ್ರೆ ಬಿದ್ದು ಹೋಗಿಸ್ತಾವ್ರಿ. ಮತ್ತು ಜನ ಹೆಂಗ್ ವಾಸಿಸುದ್ರಿ? ಹೌದು, ಕರೆಕ್ಟ್. ಅದಕ್ಕಾಗಿ ಪಂಚಾಯತಿಗೆ ಒಂದ್ ಸ್ವಲ್ಪ ಅನುದಾನ ಇದನ್ನ ಮಾಡಿ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಡಂತ ಹೇಳಿ ಒಂದ್ ರೀತಿ ಜಕ್ಕನಾಯಕನಕೊಪ್ಪ ಗ್ರಾಮಕ್ಕೆ ಬಂದಿದ್ದೀನಿ. ಈ ಜಕ್ಕನಾಯಕನಕೊಪ್ಪ ಗ್ರಾಮದಲ್ಲಿ ಒಂದು ರೀತಿ ಜನರು ಮನವಿ ಮೇರೆಗೆ ಈ ವಾಲ್ಮೀಕಿ ನಗರ, ತಿಗಡಿ ರಸ್ತೆ ವಾಲ್ಮೀಕಿ ನಗರ, ಒಂದು ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ನಗರಕ್ಕೆ ಬಂದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತೆ ಏನು ಹೇಳ್ತಾವ್ರಂದ್ರೆ, ಇದು ಜಕ್ಕನಾಯಕನಕೊಪ್ಪ ಯಾವಾಗ ಉತ್ಪತ್ತಿ ಆಯಿತು ಅಲ್ಲೇವರೆಗೂ ಸಹ ಇದಕ್ಕೆ ರಸ್ತೆ ಇಲ್ವಂತೆ ವಾಲ್ಮೀಕಿ ನಗರಕ್ಕೆ. 1 ಪಾಯಿಂಟು. 2ನೇ ಪಾಯಿಂಟು, ತೀರಾ ಎತ್ತರದಲ್ಲಿರೋದ್ರಿಂದ ಮಳೆಗಾಲದಲ್ಲಿ ನೀರೆಲ್ಲ ತಗ್ಗು ಪ್ರದೇಶಕ್ಕೆ ಬಂದು ಮನೆಗೆ ಸೇರ್ಕತ್ತವೆ. ಮತ್ತು ಮನೆಗಳು ಬಿದ್ದೋಗ್ತಕ್ಕಂಥದ್ದು, ಗೋಡೆಗಳಿಗೆ ಹಾನಿ ಆಗ್ತಕ್ಕಂಥದ್ದು, ಏನಾದ್ರು ರಾತ್ರಿ ಹೊತ್ತು ಸಂಚಾರ ಮಾಡೋಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳಾಗ್ತವೆ. ವಿಶೇಷವಾಗಿ ಇದು ವಾಲ್ಮೀಕಿ ನಗರ ಆಗಿದ್ದರಿಂದ ಒಂದು ರೀತಿ SC/ST ಕಾಲೋನಿ. ವಿಶೇಷವಾಗಿ ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಅಂಥವ್ರಿಗೆ ಇಂಥವ್ರಿಗೆ ನೀವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಎಲ್ಲಿ ಕೊಟ್ಟಿದ್ದೀರಾ? ವಾಲ್ಮೀಕಿ ನಗರದ ಅಭಿವೃದ್ಧಿ ನೋಡಿ ಮಾನ್ಯ PDO ಮೇಡಮ್ ಅವರೇ, ಆಯ್ತಾ? ನಿಮ್ಮ ಇಲ್ಲ ಅಂತ ಹೇಳ್ತೀರಾ. ಹಾಗಾಗಿ ನಾನು ಕೇಳೋದು, ದಯವಿಟ್ಟು ನಿಮ್ಮಲ್ಲಿ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ನೋಡಿ, ಪಾಪ ಹೆಣ್ಮಕ್ಳೆಲ್ಲ ಎಲ್ಲ ಹೇಳ್ತಾವ್ರೆ, ಸರ್ ತೊಂದರೆ ಆಗ್ತಾ ಇದೆ ನಾವು ನಡಿಲಿಕ್ಕೆ, ಮತ್ತು ವಿಶೇಷವಾಗಿ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ ಅಂತ. ಹಾಗಾಗಿ ಇವ್ರ ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಇದು ನಾನು ನಿಮಗೆ ವಿಡಿಯೋನೂ ಸಹ ತಲುಪಿಸ್ತೀನಿ. ದಯವಿಟ್ಟು ಏನು ಮೆಂಬರ್ಗಳು ಏನಪ್ಪ ಮಾಡ್ತಾ ಇದ್ದೀರಾ ನೀವು? 5 ವರ್ಷ ಏನು ಕಟ್ಟೆ ಹಾಕಿದ್ರಿ ನೀವು, ಆಯಿತಾ? ಇಲ್ಲಿರೋರು ದಯವಿಟ್ಟು ಒಂದು ಓಣಿಗೆ ವಾಲ್ಮೀಕಿ ನಗರಕ್ಕೆ ಒಂದು ರಸ್ತೆ ಮಾಡೋಕ್ಕಾಗಿಲ್ವಲ್ಲ ಸ್ವಾಮಿ ನೀವು? ಜಕ್ಕನಾಯಕನಕೊಪ್ಪದ ಯಾರು ವಾರ್ಡ್ ಮೆಂಬರು, ಆಯ್ತಾ? ದಯವಿಟ್ಟು ನಿಮ್ಮಲ್ಲಿ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಬಂದು ಈ ನಿಮ್ಮ ಅವಧಿಲಿ ದಯವಿಟ್ಟು ಈ ರಸ್ತೆನ ಮಾಡ್ಕೊಕೊಟ್ಟು ಒಂದು ಚರಂಡಿ ಮಾಡ್ಕೊಕೊಡಿ ಅಂತ ಹೇಳ್ಬಿಟ್ಟು ಭಾವಿಯಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDOಗಳಲ್ಲಿ ಮತ್ತು ಆ ಬೈಲಹೊಂಗಲ EO ಸಾಹೇಬ್ರಿಗೆ ಮತ್ತು ಬೆಳಗಾವಿ ಜಿಲ್ಲಾ ಪಂಚಾಯತಿ CO ಸಾಹೇಬ್ರಿಗೆ ನಾನು ಈ ವಿಡಿಯೋನ ಕಳಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಈಗ ಬೈಲಹೊಂಗಲ ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಭಾವಿಯಾಳ ಗ್ರಾಮ ಪಂಚಾಯತಿ ಈ ವ್ಯಾಪ್ತಿಗೆ ಬರುವ ಜಕ್ಕನಾಯಕನಕೊಪ್ಪ ವಾಲ್ಮೀಕಿ ನಗರಕ್ಕೆ ಅವ್ರೇನು ರಸ್ತೆನೂ ಇಲ್ಲ ಮತ್ತೆ ಚರಂಡಿ ಇಲ್ಲದೆ ಇರಕ್ಕೆ ಇಳಿಜಾರು ಪ್ರದೇಶ ಇದೆ, ಎಲ್ಲ ಮನೆಗೆ ನುಗ್ತಾ ಇತ್ತಂತೆ ನೀರು. ಹೌದಾ? ಹಾಗಾಗಿ ಅಲ್ಲಿರ್ತಕ್ಕಂಥ PDO ಮತ್ತೆ ಯಾರು ಸದಸ್ಯರು ಇಲ್ಲೇವರೆಗೂ ಕ್ರಮ ಕೈಗೊಂಡಿಲ್ವಂತೆ ಸರ್. ಓಕೆ, ಹಾಗಾಗಿ ದಯವಿಟ್ಟು ನೋಡಿ ಸರ್. ಒಂದೇ ನಿಮಿಷ ರೀ, ನಾನು ಬರ್ಕೋತೇನೆ. ಹಾಂ ಸರ್. ಹೇಳಿ ಬಸವರಾಜ್ ಅವ್ರು. ಭಾವಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಕ್ಕನಾಯಕನಕೊಪ್ಪ ಗ್ರಾಮದ ವಾಲ್ಮೀಕಿ ನಗರ. ಜಕ್ಕನಾಯಕನಕೊಪ್ಪ ವಾಲ್ಮೀಕಿ ನಗರ. ವಾಲ್ಮೀಕಿ ನಗರಕ್ಕೆ ಬಹುತೇಕ ಅಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯವರೇ ವಾಸ ಆಗಿದ್ದಾರೆ. ಹೌದು. ಅಲ್ಲಿ ಇಲ್ಲೇವರೆಗೂ ಸಹ ರಸ್ತೆ ಮತ್ತೆ ಏನೋ ಚರಂಡಿ ವ್ಯವಸ್ಥೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಆಗ್ರಹ ಇದೆ. ಹೆಣ್ಮಕ್ಳೆಲ್ಲ ಬಂದಿದ್ರು.
ಹಾಂ ಹಾಂ ಹಾಗಾಗಿ ದಯವಿಟ್ಟು ನೋಡಿ ಸರ್ ತಮ್ಮ ಅವಧಿಯಲ್ಲಿ ಪ್ಲೀಸ್. ಮಾತಾಡ್ತೇನೆ ರೀ ಈ ಪಿ ಡಿ ಅವ್ರಿಗೆ ಮಾತಾಡಿ ಹಾಂ ಸರ್, ಅಲ್ಲಿ ಏನು ಕ್ರಮ ಕೈಗೊಳ್ಬೇಕು ನಾನು ಮಾಡಿಸ್ತೇನೆ. ದಯವಿಟ್ಟು ನೋಡಿ ಸರ್ ಪ್ಲೀಸ್. ಓಕೆ. ಇನ್ನಾದ್ರೂ ಈ ವಾಲ್ಮೀಕಿ ನಗರಕ್ಕೆ ರಸ್ತೆ ಹಾಗೂ ಚರಂಡಿ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.